ಅಕ್ಕವ್ರೆ ನಿಮ್ಮ ಊಟ ಎಷ್ಟು ಅಕ್ಕವ್ರೆ? ಹಳ್ಳಿ ಮನೆ ಬಾಡೂಟ ಸರ್. ಏನು ಇಡ್ಲಿ ಮಾಡ್ತಾ ಇದ್ದೀರಿ ಅಂತ ಕೇಳ್ಪಟ್ಟೆ. ಇಡ್ಲಿ ಮಾಡ್ಲಿಕ್ಕೆ ನೀವು ಪ್ಲಾಸ್ಟಿಕ್ ಕವರ್ ಏನಾದ್ರು ಬಳಸ್ತಾ ಇದ್ದೀರಾ? ಕಾಟನ್ ಬಟ್ಟೆ ಯೂಸ್ ಮಾಡ್ತೀವಿ ನಾವು. ಚಿಪ್ಲಿ ಇಡ್ಲಿ ಮಾಡ್ತೀವಿ ಆರೋಗ್ಯ ದೃಷ್ಟಿಯಿಂದ. ಈಗ ಶುಗರು BP ಚಿಕ್ಕ ಮಕ್ಳಿಗೂ ಈಗ ಅದು ಇದು ಅಂತ ಹೇಳ್ತಾನೆ ಅವ್ರೆ. ಅದನ್ನ ನಾವು ಒಳ್ಳೆ ಊಟ ಕೊಡ್ಬೇಕು ಅಂತ ನಾವು ಮಾಡ್ತಾ ಇದೀವಿ. ನಾವು ನಮ್ಮ ಯಜಮಾನ್ರು ಇಬ್ರು ಸೇರ್ಕೊಂಡು. ಹೌದಾ? ಈ ಹೋಟ್ಲಲ್ಲಿ ಬಳಸುವಂತ ಸಾಂಬಾರ್ ಪದಾರ್ಥಗಳಿರ್ಬೋದು ಅಥವಾ ಯಾವುದೇ ತರದ ಒಂದು ಪದಾರ್ಥಗಳನ್ನ ನೀವು ಮನೆಯಲ್ಲೇ ಮಾಡ್ಕೊಂಡು ಬರ್ತೀರಾ? ಹೌದಾ? ನಾವು ಮನೇಲಿ ಎಲ್ಲ ಮಾಡ್ಕೊ ಬರೋದು. ಯಾವ್ದು ಹೊರಗಡೆಯಿಂದ ರೆಡಿಮೇಡ್ ಫುಡ್ ಇದು ತರಲ್ಲ, ಪೌಡರ್ಗಳು ಏನು ತರಲ್ಲ ಸರ್. ಯಾಕೆಂದ್ರೆ ನಮಗೂ ನಾವು ತಿಂತೀವಲ್ಲ ಅದರಿಂದ ನಾವು ಆ ಥರ ಎಲ್ಲ ಮಾಡಲ್ಲ. ಪಪ್ಪಾಯಿ ಕೊಡ್ತೀವಿ ಬೆಳಿಗ್ಗೆ ತಿಂಡಿಗೆ. ಏನಕ್ಕ ಇದು? ಇದು ಪಪ್ಪಾಯಿ ಕೊಡ್ತೀವಿ ತಿಂಡಿಗೆ ಒಂದು ಪ್ಲೇಟು. ಹೌದಾ? ಬೆಳಿಗ್ಗೆ ಹೊತ್ತು ಶುಗರ್ ಪೇಷಂಟ್ ಬೆಳಿಗ್ಗೆ ಟೈಮ್ ತಿಂತಾರಲ್ಲ ತಿರ್ಗಾ ಟೊಮೊಟೊ ಉಪ್ಪಿನಕಾಯಿ ಮಾಡಿದ್ದೀವಿ. ಚಪಾತಿಗೆ ಪರೋಟಾಗೆ ಎಲ್ಲದಕ್ಕೂ ಸೇರಿಸಿ. ತಿರ್ಗಿ ಕಾಯಾಲ ಅನ್ನ ಮಾಡಿದ್ದೀವಿ. ಇದಕ್ಕೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹೆಚ್ಚಾಗಿ ಹಾಕಲ್ಲ. ಅದೆಲ್ಲ ಹಾಕಿದ್ರೆ ಗ್ಯಾಸ್ಟ್ರಿಕ್ ಅಂತಾರಲ್ಲ ನಮಗೆ. ಅಂದ್ರೆ ನೀವು ಇಲ್ಲಿ ಮನೇಲಿ ಮಾಡುವಂತ ಎಲ್ಲಾ ಪದಾರ್ಥಗಳನ್ನು ಬಳಸ್ತಾ ಇದ್ದೀರಾ? ನಾವು ಏನ್ ಮಾಡ್ತೀವಿ ಅದೇ ಐಟಮ್ ಅಲ್ಲೇ ನಾವು ಮಾಡ್ತೀವಿ. ನಾವೀಗ ಆರ್ಗ್ಯಾನಿಕ್ ಇದು ನಾವೇ ಬೆಳೆದಿರೋದು. ಈ ಹೋಟೆಲ್ನ ಆರಂಭ ಮಾಡಿರೋ ಉದ್ದೇಶ ಏನು ಅಕ್ಕ ನೀವು? ಸರ್ ನಮ್ಮ ಮನೆಗೆ ಎಲ್ಲ ಒಳ್ಳೊಳ್ಳೆ ವ್ಯಕ್ತಿಗಳೆಲ್ಲ ಬರ್ತಿದ್ರು, ರಾಜಕಾರಣಿಯವರೆಲ್ಲ. ಅದೆಲ್ಲ ಚೆನ್ನಾಗೈತೆ ಐಟಮ್ ಅಂತಿದ್ರು. ಅದಕ್ಕೆ ಆರೋಗ್ಯ ದೃಷ್ಟಿಲಿ ನಾವು ಮಾಡಬೇಕು ಹೋಟ್ಲನ್ನ ಅಂತ ಅಂತಿದ್ರು ನಮ್ಮ ಮನೆಯವರು. ಆಯ್ತು ಮಾಡೋಣ, ನಾವು ಸಪೋರ್ಟ್ ಕೊಡ್ತೀವಿ, ನಾನು ನನ್ನ ಮಗ ಇದ್ರೂ ಮಾಡೋಣ ಬನ್ನಿ ಅಂತ ಹೇಳಿ ಮಾಡ್ತಾ ಇದ್ದೀವಿ ಸರ್. ಎಲ್ಲ ನಾಟಿ ಸ್ಟೈಲಲ್ಲೇ ಮಾಡ್ತಾ ಇದ್ದೀವಿ. ಹಳ್ಳಿ ಏನು ಮಾಡ್ತೀವಿ ಹಳ್ಳಿ ಥರ ಆ ಥರನೇ ಮಾಡ್ತಾ ಇದ್ದೀವಿ. ಕಲ್ಲಲ್ಲೇ ರುಬ್ಬಿ ಮಾಡ್ತಾ ಇರೋದು ಸರ್. ಒಳ್ಳೆ ಊಟ ತಿಂಡಿ ಕೊಡಬೇಕು ಆರೋಗ್ಯ ದೃಷ್ಟಿಲಿ. ಇವಾಗೆಲ್ಲ ಕಲಬೆರಕೆ ಆಯ್ತಿದೆ, ಕಲಬೆರಕೆ ಬೇಡ ಅಂದ್ಬಿಟ್ಟು ಎಲ್ಲ ನಾಟಿ ಸ್ಟೈಲಲ್ಲಿ ಮಾಡ್ತಾ ಇದ್ದೀವಿ ಸರ್. ಬೇಯಿಸಿಟ್ಟು ಎಲ್ಲ ರಸ ಬಿಡಬೇಕು ಸರ್ ನೀಟಾಗಿ. ಕಾಲಲ್ಲಿರೋದು ಜಿಡ್ನಂಶ ಎಲ್ಲ ಬಂದರೆ ಮೂಳೆಗೆ ಶಕ್ತಿ. ಜನಗಳು ಯಾರೇ ತಿಂತಾ ಇದ್ರೆ ನಡಿಗೆ ಹೇಗಿದೆ ಸರ್ ತಿಂಡಿ? ಚೆನ್ನಾಗಿದೆಯಾ? ಸೂಪರ್. ನಿಮ್ಮ ಹೆಸರು ಸರ್? ಪ್ರವೀಣ್ ಅಂತ. ಯಾವ ಊರವರು ಸರ್? ಬೆಂಗಳೂರು. ಸರ್ ಹೇಗಿದೆ ಸರ್ ತಿಂಡಿ? ಚೆನ್ನಾಗಿದೆ. ಸೂಪರ್ ಸರ್ ಸರ್ ತಿಂಡಿ ಚೆನ್ನಾಗಿದೆಯಾ? ಹೇಗಿದೆ ಸರ್ ತಿಂಡಿ? ತಿಂಡಿ ತುಂಬ ಚೆನ್ನಾಗಿದೆ, ನಾಟಿ ಸ್ಟೈಲು. ಇಡ್ಲಿ ಮತ್ತು ನಾಟಿ ಕೋಳಿ ಸಾರು ಕಾಂಬಿನೇಷನ್ ಸೂಪರು. ಈ ಸೈಡ್ ಇರಲಿಲ್ಲ. ನಮ್ಮ ಸ್ನೇಹಿತರು ಇವಾಗ ಹೊಸದಾಗಿ ಓಪನ್ ಮಾಡಿದ್ದಾರೆ, ತುಂಬ ಖುಷಿ ಆಯಿತು. ಇಡ್ಲಿ ತಿನ್ನಬೇಕು ಅಂದರೆ ಇಡ್ಲಿಗೆ ಹೋಗಬೇಕಾಗಿತ್ತು ನಾವು. ನಾಟಿ ಸ್ಟೈಲು ಬಾಸುರಿ ನೀನು ತಿನ್ನು. ಹೇಗಿದೆ ಮಲ್ಲೇಶ್ವರ? ಹೇಗಿದೆ ಬ್ರದರ್? ಚೆನ್ನಾಗಿದೆಯಾ? ಕುಮಾರ್ ಅವ್ರು ಹೇಗಿದೆ? ಫಸ್ಟ್ ತಿಂದು ನೋಡಿ. ಮೀನು ಸಾಂಬಾರು ತಿಂದು ನೋಡಿ ಫಸ್ಟ್. ಬಾಯಿಗೆ ಹಾಕೊಂಬಾರಯ್ಯ.
ಹೆಂಗಿದೆ ರಂಗಣ್ಣವ್ರೆ? ತುಂಬ ಚೆನ್ನಾಗಿದೆ, ಚೆನ್ನಾಗಿದೆ, ಸೂಪರ್ ಆಗಿದೆ. ಅಣ್ಣ ಚೆನ್ನಾಗಿದೆ ಅಣ್ಣ. ಬಿಡೋಣ ಬೇಡ ಬೇಡ ಬಿಡಪ್ಪ ಎಲ್ಲ. ಯಜಮಾನ್ರೆ ಹೆಂಗಿದೆ? ಚೆನ್ನಾಗಿದೆಯಾ ಅಣ್ಣ? ಹೆಂಗಿದೆ ಅಣ್ಣ? ಸೂಪರ್. ತಿಂದು ನೋಡಿ ಫಸ್ಟು. ಹೆಂಗಿದೆ ಅಣ್ಣ ಟೇಸ್ಟು? ಭಾಳ ಚೆನ್ನಾಗಿದೆ. ಮತ್ತು ಇದೊಂದು ನಾಗೇನವ್ರಿಗೆ ಒಳ್ಳೆಯ ಅನುಭವ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ಸುಮಾರು 4-5 ಬಾರಿ ಅವರು ಅಡುಗೆ ಮಾಡಿ ಊಟ ಹಾಕಿದ್ದಾರೆ. ಅವರು ಸಹ ಭಾಳ ಊಟನ ಮೆಚ್ಕೊಂಡಿದ್ದಾರೆ. ಹೌದಾ? ಇವ್ರಿಗೆ ಒಳ್ಳೆಯ ಅನುಭವ ಇದೆ. ಸರಿ ಯಜಮಾನ್ರೆ ಹೆಂಗಿದೆ? ಹೆಂಗಿದ್ರೆ ದೇವು? ತುಂಬ ಟೇಸ್ಟ್ ಇದೆ. ಚೆನ್ನಾಗಿದೆಯಾ? ಹೇಳ್ಬೇಕು ಅಲ್ಲಿ ಹಾಂ, ಹೇಳ್ತೀನಿ. ರುಚಿಯಾಗಿ ಟೇಸ್ಟ್ ಆಗಿದೆ. ಮಂಜಣ್ಣ ಹೆಂಗಣ್ಣ ಬಿರಿಯಾನಿ? ರುದ್ರವ್ರೆ ತುಂಬ ಚೆನ್ನಾಗಿದೆ. ಒಳ್ಳೆ ನಾಟಿ ಕೋಳಿ ಮಾಂಸ, ನಾಟಿ ಕೋಳಿ ಇದು ಏನೋ ನಾಟಿ ಸ್ಟೈಲು ಮೇಕೆದು ಬಾಡು. ಕೋಳಿ ಮೇಕೆ ಎರಡೂ ಸೇರ್ಕೊಂಡದಲ್ಲಿ ಈಗ. ಸರ್ ಹೇಗಿದೆ ಸರ್? ಹೇಗಿದೆ ಬಾಸ್ ಬಿರಿಯಾನಿ? ಸಾಂಬಾರು ಕಾಲು ಸೊಪ್ಪು ಇನ್ನೂ ಸೂಪರ್ ಆಗೈತೆ. ಹೇಳಿ ಮಲ್ಲೇಶ್ವರ ಹೇಗಿದೆ? ಚೆನ್ನಾಗಿದೆ ಸರ್. ಬಿರಿಯಾನಿ ತಿಂದ್ರಾ? ಚೆನ್ನಾಗಿದೆ. ಹಾಂ ಚೆನ್ನಾಗಿದೆಯಾ? ಚೆನ್ನಾಗೈತೆ. ಕುಮಾರ್ ಅವರೇ Ooh.
ಸರ್ ಹೇಗಿದೆ ಸರ್ ತಿಂಡಿ ಹೇಗಿದೆ ಚೆನ್ನಾಗಿದೆ. ಚೆನ್ನಾಗಿದೆ ಸರ್ ಹೇಗಿದೆ ಸರ್ ತಿಂಡಿ ಹೇಗಿದೆ ಸರ್ ತಿಂಡಿ ಹೇಗಿದೆ ಚೆನ್ನಾಗಿದೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಇದೆ. ಭಾಳ ಎಲ್ಲ ಐಟಮ್ಗಳು ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಸರ್ ತಿಂಡಿ ಹೇಗಿದೆ ಸರ್ ಅವ್ರು ತಿಂಡಿ ಅದ್ಭುತವಾಗೈತೆ, ಚೆನ್ನಾಗೈತೆ. ಮನೇಲಿ ಊಟ ಮಾಡೋದಾಗೈತೆ. ಸರ್ ತಿಂಡಿ ಹೇಗಿದೆ ಸರ್ ಚೆನ್ನಾಗಿದೆ. ಹೌದಾ ಆಯ್ತಾ? ಅದೇನಾಗಲ್ಲ, ಊಟ ಏನು ತಿಳ್ಕೊಳ್ಳಲ್ಲ ಅದು. ಊಟ ಆರಾಮ. ಇನ್ನೂ ಟೈಮ್ ಹೆಂಗಿದೆಪ್ಪ ಬಿರಿಯಾನಿ ಬಿರಿಯಾನಿ ಹೆಂಗಿದೆ ಚೆನ್ನಾಗಿದೆ, ಸೂಪರ್ ಮಾಡೋದು ಚೆನ್ನಾಗಿದೆ. ಇಡ್ಲಿ ಹಾ. ಸಾಂಬಾರ್ ಹೆಂಗಿದೆ ಸರ್ ಬಿರಿಯಾನಿ ಶ್ರೀಲ್ ಅವರೇ ಬಿರಿಯಾನಿ ಯಾವ ಥರ ಇದೆ ಹೇಗಿದೆ ಮೀನು ಸಾಂಬಾರು, ಹಾಂ ಹಾಂ ಮೀನು ಇಡ್ಲಿ ಕಾಸು ಬಿರಿಯಾನಿ ಚೆನ್ನಾಗಿದೆಯಾ ಬಿರಿಯಾನಿ ಪೈಲೆ ಇದೆ, ಮೀನು ಸಾರು ಚೆನ್ನಾಗಿದೆ. ಹೌದಾ ಸರ್ ಹೆಂಗಿದೆ ಹಾಂ ಹೇಳ್ರಿ ಈಗ ರೀ. ಸರ್ ಹೇಗಿದೆ ಸರ್ ಬಿರಿಯಾನಿ ಬಿರಿಯಾನಿ ತುಂಬಾ ಚೆನ್ನಾಗಿದೆ. ಇಡ್ಲಿ- ಎಲ್ಲರೂ ಬಂದು ಇಡ್ಲಿ ಹೇಗಿತ್ತು? ಇಡ್ಲಿ? ತುಂಬಾ ಚೆನ್ನಾಗಿದೆ. ಕಾಲ್ ಸೊಪ್ಪು ಕಾಲ್ ಸೂಪು, ಇಡ್ಲಿ, ಪಲಾವ್ ಎಲ್ಲ ಟೇಸ್ಟ್ ಮಾಡಿದ್ದೀನಿ. ಮೀನು ಸಾಂಬಾರು ಎಲ್ಲ ಚೆನ್ನಾಗಿದೆ. ಮಕ್ಕಳು ಫ್ಯಾಮಿಲಿ ಎಲ್ಲ ಬಂದು ತಿನ್ಬೋದು, ಬಂದು ಎಂಜಾಯ್ ಮಾಡಿ ಊಟ. ಹೆಂಗೈತಪ್ಪ ಬಿರಿಯಾನಿ ಚೆನ್ನಾಗಿದೆಯಾ ಓಹೋ ಝೂಮ್ ಹಾಕಿಡಬೇಕು ಇವ್ರನ್ನ ಇಲ್ಲಿ ಕರಾಟೆ ಮ್ಯಾನ್ನ ಹೆಂಗೈತಪ್ಪ ಬಿರಿಯಾನಿ ಸೂಪರ್ ಸರ್ ಬಿರಿಯಾನಿ. ಕಾಲ್ ಸೊಪ್ಪು ಕಾಲು ಸೂಪು ಸೂಪರು, ಫ್ರೆಶ್ ಆಗಿದೆ ಕಾಲು ಸೂಪು. ಹೊಸದಾಗಿ ಓಪನ್ ಮಾಡಿರೋ ಇದರಿಂದ ಚೆನ್ನಾಗಿದೆ. ಎಲ್ಲ ಬಂದು ಸಹಕರಿಸ್ಬೇಕು, ಸಾಕರ್ಸೋದೆಲ್ಲ ಬಂದು ತಿನ್ಬೇಕು ಅಂತ ಬಂದು ಹೇಳಪ್ಪ. ತಿನ್ನಬೇಕು.